ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ಈಗ ನಾವು ದಾವಣಗೆರೆ ಬಂದಿದ್ದೇವೆ. ತುಂಬ ಟೈಮ್ ಆದಮೇಲೆ ಬಂದಿದ್ದೇನೆ. ಸೊ ದಾವಣಗೆರೆ ಬಂದಾಗ ಅಣ್ಣ ಒಂದು ಒಂದು ಸ್ಟಾಲನ್ನು ರೆಕಮೆಂಡ್ ಮಾಡಿದರು. ಹೋಮ್ ಮೇಡ್ ಪಾನಿಪುರಿ ಮಸಾಲೆ ಪುರಿ ಸಿಗ್ತದೆ ಅಂತ ಹೇಳಿ. ಹಾಗೆ ಒಂದು ಟ್ರೈ ಮಾಡುವಂತ ಬಂದಿದ್ದೇವೆ. ಎಲ್ಲಿ ಅಂತ ಹೇಳಿ ಮತ್ತೆ ಹೇಗೆ ಸ್ಟಾರ್ಟ್ ಮಾಡಿದ್ರಲ್ಲ ಅವ್ರ ಹತ್ರ ಮಾತಾಡ್ಸುವ ಬನ್ನಿ. ಅಷ್ಟೇ. ನಮಸ್ತೆ. ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗೆ ಇದೊಂದು ಸ್ಟಾಲನ್ನು ಮಾಡ್ಬೇಕಂತ ಐಡಿಯಾ ಬಂತು? ಅಂದ್ರೆ ನಮ್ಮ ಮಾಮ ಫಸ್ಟ್ ಮಾಡ್ತಾ ಇದ್ರು. ಅವ್ರು ಮಾಡಕ್ ಕುಂತಿ ಇವಾಗ ಅವ್ರು ಎಕ್ಸ್ಪೈರ್ಡ್ ಆದ್ರು. ಅವ್ರಾದ್ಮೇಲೆ ನಾವು ಮಾಡಕ್ 15 ವರ್ಷ ಆಯ್ತು. ಇವಾಗ ಅವ್ರು ಸ್ಟಾರ್ಟ್ ಮಾಡಿ ಒಟ್ಟು ನಾವು ಈಗ ಅಲ್ಲಿಂದ ಸ್ಟಾರ್ಟ್ ಮಾಡಿ 30 ವರ್ಷ ಆಯ್ತು. ಮತ್ತೆ ಎಂತ ಫೇಮಸ್ ಸ್ಪೆಷಲ್ ಆಗಿ ಎಂತ ಸಿಗ್ತದೆ? ಸ್ಪೆಷಲ್ ಸೇವ್ ಪುರಿ, ಪಾನಿಪುರಿ, ಬೇಲ್ಪುರಿ, ದೈಪುರಿ ಸಿಗುತ್ತೆ. ಇದು ಈಗ ತಿನ್ಬೇಕಂದ್ರೆ ಲೊಕೇಶನ್ ಕರೆಕ್ಟ್ ಆಗಿ ಎಲ್ಲಿ ಬರ್ತದೆ? ಸಿಂಪಲ್ ರೋಡ್, ಡಬಲ್ ದಾವಣಗೆರೆ. ಓಕೆ. ಸೊ ಬೇರೆ ಎಂತಾದ್ರು ನೀವು ಜನರಿಗೆ ಅಂತ ಹೇಳಿಕ್ಕೆ ಹೇಗೆ ನಿಮ್ಗೆ ಸಪೋರ್ಟ್ ಹೇಗುಂಟು? ನಮ್ ತಿಂದು ನೋಡ್ಕೊಂಡು ಚೆನ್ನಾಗಿದೆ, ಟೇಸ್ಟ್ ಇದೆ ಅಂತ ಹೇಳಿ ಆರ್ಡರ್ ಎಲ್ಲ ಕೊಡ್ತಾರೆ. ನೀನೇ ಒಂದು ಆರ್ಡರ್ ಮಾಡ್ಕೊಂಡ್ ಬಂದಿ. ಅದೇ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಇಲ್ಲಿಗೆ ಬರ್ತೀವ್ರಿ ಪಾನಿಪುರಿ ತಿನ್ನಕ್ಕೆ. ಟೇಸ್ಟ್ ಮಾತ್ರ ಸೂಪರ್ ಆಗಿ ಚೆನ್ನಾಗಿರುತ್ತೆ. ಈಗ ನಾವು ತಿನ್ನಕತ್ತಿ ಈಗಲೇ ಒಂದು 5-6 ತಿಂಗಳು ಆತ್ರಿ. ಇಲ್ಲಿಗೆ ಬರ್ತೀವಿ ನಾವು, ಎಲ್ಲಿ ಬೇರೆ ಕಡೆ ಎಲ್ಲಿಗೂ ಹೋಗಲ್ರಿ. ಇಲ್ಲೇ ಪಾನಿಪುರಿ ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಪಾನಿಪುರಿ. ಎಸ್, ಥ್ಯಾಂಕ್ ಯು. ಇವ್ರು ಇಲ್ಲೇ ಇದಾರ. ಈಗ ಇವ್ರ ಮಂದಿ ಬಂದಿರಿ. ಅಡ್ಡಾಡ್ರಿ ಎಲ್ಲ ನೋಡ್ರಿ ಎಲ್ಲ. ಸೊ ಬಿಸಿ ಬಿಸಿ ಆದ ಸೇವ್ ರೆಡಿ ಉಂಟು. ತುಂಬಾ ಬಿಸಿ ಉಂಟು. ಸ್ಮೆಲ್ ವೈಸ್ ಸೂಪರ್ ಆಗಿ ಉಂಟು. ಒಂದು ಟ್ರೈ ಮಾಡುವ. ಒಳ್ಳೆ ಬಿಸಿ ಉಂಟು. ವಾವ್. ಆ ಸ್ವೀಟು ಸ್ಪೈಸಿನೆಸ್ ಪರ್ಫೆಕ್ಟ್ ಆಗಿ ಉಂಟು. ಇನ್ನೊಂದು ಬೈಟ್. ಸೇವ್ ಪುರಿ ಸೂಪರ್ ಆಗಿ ಉಂಟು. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಸೂಪರ್ ಆಗಿ ಉಂಟು. ಮೇನ್ ಆಗಿ ಎಂತ ಅಂತ ಹೇಳಿದ್ರೆ ಹೋಮ್ ಮೇಡ್. ನಮ್ಗೆ ಈ ಟೈಮಲ್ಲಿ ಹೋಮ್ ಮೇಡ್ ಫುಡ್ ಎಲ್ಲಿ ಸಿಗ್ತದೆ ಅಂತ ನಾವು ಕ್ಯಾಚ್ ಮಾಡಬೇಕು. ಸೊ ಈ ಫುಡ್ ಮೇನ್ ಆಗಿ ಹೋಮ್ ಮೇಡ್ ಫುಡ್. ಆದ ಕಾರಣ ಹುಡ್ಕೊಂಡು ಬಂದಿದ್ದೇವೆ. ನೀವು ಎಲ್ಲಿಯಾದ್ರೂ ಈಚೆ ಬಂದ್ರೆ ಇದನ್ನು ಟ್ರೈ ಮಾಡಿ. ಬೇರೆ ಎಂತ ಐಟಮ್ ಉಂಟನ್ನ ನೋಡುವ. ಹಾ, ಟೊಮೆಟೊ ಸಾಸ್ ಕಲರ್ ಮಿಕ್ಸ್ ಮಾಡದೇ ಇರುವಂತದ್ದು. ಸುಮಾರು ಜನ ಕಲರ್ ಮಿಕ್ಸ್ ಮಾಡಿದರೆ ಬೇಡ ಅಂತಾರೆ. ಅದು ನಮ್ಮ ಗಾರ್ಡನ್ ಮಾತ್ರ ಯಾರು ಸ್ವೀಟ್ ಬಹಳ ಇಷ್ಟಪಡ್ತಾರೆ. ನಮ್ಮಂತವರು ಸ್ವೀಟ್ ಜಾಸ್ತಿ ಇಷ್ಟಪಡೋರಿಗೆ ಒಂದು ಪ್ಯೂರ್ ಆಗಿ ಮಾಡ್ತಾರೆ. ನೋಡೋಕೆ ಸೊ ನನ್ನ ಫೇವ್ರೇಟ್ ಆದ ದೈಪುರಿ ಟ್ರೈ ಮಾಡ್ಲಿಕ್ಕಿದ್ದೇವೆ. ದೈಪುರಿ ಮಸ್ಟ್ ಟ್ರೈ. ಕರೆಕ್ಟ್. ಬಂದು ದೈಪುರಿ ಮಾತ್ರ ನೀವು ಟ್ರೈ ಮಾಡಲೇಬೇಕು. ಆ ಸ್ವೀಟ್ ಒಂದು ಪರ್ಫೆಕ್ಟ್ ಆಗಿ ಉಂಟು. ನಮ್ಮ ನಾರ್ಮಲ್ ದೈಪುರಿ ಎಲ್ಲ ಅವರದೊಂದು ಸ್ಪೆಷಲ್ ಟ್ವಿಸ್ಟ್ ಇಟ್ಕೊಂಡು ದೈಪುರಿ ಮಾಡಿದ್ದಾರೆ. ತುಂಬ ಒಳ್ಳೇದುಂಟು. ಲಾಸ್ಟ್ ಆಗಿ ಒಂದು ಮಸಾಲೆ ಪುರಿ ಟ್ರೈ ಮಾಡ್ಲಿಕ್ಕಿದ್ದೇವೆ, ಬನ್ನಿ. ಸೊ ಲಾಸ್ಟ್ ಆಗಿ ಮಸಾಲೆ ಪುರಿ ಟ್ರೈ ಮಾಡ್ಲಿಕ್ಕಿದ್ದೇವೆ. ಇದನ್ನು ಲಾಸ್ಟಿಗೆ ಎಂತ ಗಿಟ್ಟ ಅಂತ ಹೇಳಿದ್ರೆ ಇಲ್ಲಿ ಅವರ ಸಿಗ್ನೇಚರ್ ಡಿಶ್ ಇದ್ದಾಗಿ ಮಸಾಲೆ ಪುರಿ. ಬಂದರೆ ಟ್ರೈ ಮಾಡಲೇಬೇಕಂತೆ. ಓಹೋ, ಯಾಕೆ ಗೊತ್ತುಂಟಾ? ಈ ಟೇಸ್ಟ್ ನೀವು ನೋಡಿ, ಇಲ್ಲಿ ಬಂದು ಟ್ರೈ ಮಾಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೆ ಉಂಟು ಅಂತೇಳಿ.
ಸೂಪರ್. ಇದನ್ನ ನಾನು ತಿಂತೇನೆ, ನೀವು ಬೇರೆ ತಗೊಂಡು ಆಯ್ತಾ? ನಾವು ಫಸ್ಟಿಗೆ ಮಾಡ್ಬೇಕಾರೆ 3 ರೂಪಾಯಿ ಪಾನಿಪುರಿ, 5 ರೂಪಾಯಿ ಮಸಾಲ, ಸೇವ್ ಪುರಿ 7 ರೂಪಾಯಿ ಇತ್ತು ಅವಾಗೆಲ್ಲ, ಆ ಟೈಮ್ನಲ್ಲಿ 30 ವರ್ಷ ಹಿಂದೆ. 30 ವರ್ಷದ ಹಿಂದೆ. ಈಗ 30 ರೂಪಾಯಿ ಆಗಿದೆ. ಎಲ್ಲಾನು 30 ರೂಪಾಯಿ ಮಾಡಿದ್ದಾರೆ. ಎಲ್ಲಾ ರೈಟ್ ಅವಾಗೆಲ್ಲ ಎಲ್ಲ ರೈಟ್ ಕಡಿಮೆ ಇತ್ತು, ಕಡಿಮೆನೆ ಕೊಡ್ತಾ ಇದ್ವಿ. ಅವಾಗ ತಿನ್ನರ್ ಕಮ್ಮಿ, ಇವಾಗ ತಿನ್ನರ್ ಜಾಸ್ತಿ. ಅವಾಗಿನ ರೈಟ್ ಎಲ್ಲ ಸ್ವಲ್ಪ ಡಿಮಾಂಡ್ ನಿಮ್ದು ಇನ್ನೂ ಕಮ್ಮಿ ಆಗಿಲ್ಲ. ನಮ್ಗೆ ಹಳೆ ಗಿರಾಕಿ ಎಲ್ಲ ಬರುತ್ತೆ, ಒಳ್ಳೆ ಚೆನ್ನಾಗಿ ರುಚಿ ಇರುತ್ತಲ್ಲ, ಹಂಗಾಗಿ ಎಲ್ಲ ಹುಡ್ಕೊಂಡ್ ಬರ್ತಾರೆ ಜನ. ಮದುವೆ ಆಗಿ ಮಕ್ಕಳಾದ್ರೂ ಬಂದು ತಿಂದು ಹೋಗ್ತಾರೆ, ಅಷ್ಟು ಚೆನ್ನಾಗಿ ಬರ್ತಾರೆ ಜನ. ಸೊ ನಾವಿಲ್ಲಿ ಸಣ್ಣವರಿದ್ದ, ನಾನು ಈಗ ಬಂದ್ಬಿಟ್ಟು 9th, ನಾನು ಸಣ್ಣವನಿದ್ದಾಗಿಂದನೂ ಇಲ್ಲೇ ತಿಂದು ರೂಢಿ, ಇಲ್ಲೇ ತಿಂದು ಅಭ್ಯಾಸ, ಟೇಸ್ಟ್ ಮಾಡ್ತಾ ಚೆನ್ನಾಗಿದೆ. ಎಷ್ಟು ವರ್ಷ ಬರ್ತೀವಿ? ನಾನು ಸಣ್ಣವನಿದ್ದಾಗಿಂದನೂ ಇಲ್ಲ. ಅಷ್ಟು ಲಾಯಲ್ಟಿ. ಯಾವ್ದು ನಿಂಗೆ ಇಷ್ಟ? ನನಗೆ ಇಲ್ಲಿ ಇದು ಪಾನಿಪುರಿ. ಈ ಸ್ಪಾಟ್ ಒಂದು ತುಂಬ ಸೂಪರ್ ಆಗಿ ಉಂಟು. ನೀವು ಎಲ್ಲಿಯಾದ್ರೂ ದಾವಣಗೆರೆ ಬಂದರೆ ಮಸ್ಟ್ ಟ್ರೈ. 100% ಹೋಮ್ ಮೇಡ್ ಮತ್ತು 100% ಹೈಜಿನಿಕ್, ಪ್ಲಸ್ ಏನು ಕೆಮಿಕಲ್ ಯೂಸ್ ಮಾಡೋದಿಲ್ಲ. ತುಂಬ ಸೂಪರ್ ಆಗಿ ಉಂಟು. ಈ ಸ್ಪಾಟ್ ಬಂದು ಟ್ರೈ ಮಾಡಿದರೆ ನಂಗೊಂದು ಇನ್ಫಾರ್ಮ್ ಮಾಡಿ. ಮೀಟ್ ಆಗೋ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.